ಪಾಪಣ್ಣ, ಅದು ಎಷ್ಟು ಹೊತ್ತಾತ ಹಂಗಾರೆ ಸವರಿಸ್ತಾ ಹೇಳ್ತಿದ್ದೀನಿ. ನಿನ್ನೆ ಕತ್ಲಿಗೆ ಹೇಳಿನಿ, ಹತ್ತೊಣ್ಕೆನೆ ಹೊಳ್ಳಿ ಆಮೇಲೆ ಬಿಸಿಲಲ್ಲಿ ಇದು ಮಾಡೋಕ್ಕಾಗಲ್ಲ, ಬೇಗ ಹೋಗಿ ಬೇಗ ಬರೋಕ್ಕಾಗ್ತದೆ ಅಂತ. ಹಿಂಗೆ ಮಾಡೋದು ಏನು ಕೆಲಸ ಭಕ್ಷ್ಯ? ಹೇಳಿನಿ ಎಲ್ಲ ಮಾಡ್ಕಿತೀನಿ, ಹೊರಟು ಹೋಗಿ ಬೇಗ ಹಣ್ಕಾಯಿ ಮಾಡಿಸ್ಕಿ ಬಲ್ಲಿ ಅಂತ ಹೇಳಿದ್ರೆ ಮತ್ತೆ ಕರ್ಕರೆ ಮಾಡ್ತೀಯ ಅಂತೇಳಿ ಹಂಗೆ ಇದು ಮಾಡ್ತೀರಿ. ಯಾವ ಥರನ ಆತನೇ ಇನ್ನಾರು ಹೊಳ್ತೀಯೇ ಅಂತ ಹೇಳು. ಸರಿ ಆಗಿದೆ, ಸರಿ ಆಗಿದೆ. ನೀನು ಹೆಂಗೆ ಹೇಳಿಯೇ ಹಾಗೆ ತೆಗೆದು ಪಿನ್ ಹಾಕಿಟ್ಟಿನಪ್ಪ. ಇನ್ನೆಂತ ಎಲ್ಲ ಸರಿಯಾಗಿದೆ. ಎಲ್ಲರೂ ಹಿಂಗೆ ಇದು ಮಾಡೋದು, ಸೀರೆ ಉಟ್ಕೊಳೋದು. ನಾನೇನು ನೋಡ್ಲಾ? ಅಪರೂಪಕ್ಕೊಂದ್ಸತಿ ಸೀರೆ ಉಟ್ರೆ ಹಿಂಗೆ ಆಗೋದು. ಅದಕ್ಕೆ ಹೇಳೋದು ದಿನ ಸೀರೆ ಉಡು ಅಂತ. ಅಪರೂಪಕ್ಕೊಂದು ದಿವಸ ಉಡೋದಕ್ಕೆ ಇಷ್ಟು ಗಡಿಬಿಡಿ ಆಗ್ತದೆ, ದಿನ ಉಟ್ರೆ ಮತ್ತೇನಿಲ್ಲ ಅಲ್ಲ. ಎಲ್ಲರೂ ಹಿಂಗೆ ಉಡೋದು ಅಂತೀರಲ್ಲ, ನೀವು ಯಾರ್ಯಾರು ಸೀರೆ ಉಟ್ಟಿದ್ದು ನೋಡಿರಿ ಹಂಗಾರೆ? ಅಯ್ಯೋ ದೇವ್ರೆ, ಅಲ್ಲಿಗೂ ಒಂದು ಮಾತು ಹಿಡ್ಕೊಂಡಾತ. ಇದು ಒಳ್ಳೆ ಕಥೆ ಆತಲ್ಲ. ನಾನೇನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಹೆಂಗಸ್ರು ಯಾರು ಸೀರೆ ಉಟ್ಕೊಂಡು ಹೆರ್ಗೆ ಬರೋದೇ ಇಲ್ಲ. ನೋಡಿ ಹಂಗಾರೆ ಕಣ್ಣಿಲ್ಲ ನನಗೇನ? ನೀನು ಯಾ ಗಂಡಸ್ರು ಪ್ಯಾಂಟ್ ಶರ್ಟ್ ಹಾಕಿದ್ದು ನೋಡಲ್ಲ ನೀನು? ಆತಾತು, ಅಲ್ಲೊಂಚೂರು ಕೆಳಗೆ ನರುಗಿ ಒಂಚೂರು ಒಂದು ಸತಿ ಹಿಂಗೆ ಹಿಡ್ದು ಹಿಂಗೆ ಐರನ್ ಮಾಡ್ತಾರಲ್ಲ, ಹಂಗೆ ಮಾಡಿರಿ, ಅದು ನಿಲ್ತದೆ. ಕಾಟನ್ ಸೀರೆ ಐರನ್ನೇ ನಿಲ್ಲಲ್ಲ. ಅಲ್ಲ ಏನು ಕಲಿಕೊಂಡ್ರೆ ಅಂತೀನಿ. ಅಲ್ಲೇ ಅಂತ ರಾಜ ಮಾಡ್ಕೊಂಡು ಹೋಗೋದೇ ಬೇಡ ಅಂತ ಕುತ್ಕೊಂಡ್ರೆ ಹೇಳಿದ್ರೆ ಏನಾರು ಮಾಡ್ಕೊಳ್ಳಿ ನನಗೇನು. ಅಂತ ಬರತಕ್ಕ ಮಗ ಸೊಸೆನ ಎತ್ಲ ಕಳಿಸ್ತಿದ್ದೀರಿ ಅಂತಿದ್ದೀರಿ. ಇಲ್ಲ, ಎತ್ಲಾಗೂ ಇಲ್ರಿ. ಇವತ್ತು ಸಂಕ್ರಾಂತಿ ಹಬ್ಬ ಅಂತಲ್ರಿ, ಎಲ್ಲ ಬೇಟೆ ಬದಿ ಎಲ್ಲ ಭಾಳ ಜೋರು ಮಾಡ್ತಾರಂತೆ. ನಮ್ಮಲ್ಲಿ ನಡೆಸಿ ಮೇಲೆ ಅಷ್ಟೆಲ್ಲ ಎಂತ ಇದು ಮಾಡಲ್ಲ. ಅದು ಮೊನ್ನೆಯಿಂದ ಎಲ್ಲ ಹೇಳ್ತಿದ್ದ ಹುಡುಗರ. ಅದಕ್ಕೆ ಇದೆ ಒಂದು ಹೇಳಿ ಆತಂತ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ಬಲ್ಲಿ ಅಂದೆ. ಏನಿಬ್ಬರಿಗೂ ಅಷ್ಟಕ್ಕಷ್ಟೇ ಅಲ್ರಿ, ಬಾಯಿ ಮೇಲೆ ಕೊಂಚೂರೆಲ್ಲ ಮಾತಾಡ್ಕೊಂಡಂಗೆ ಮಾಡ್ತಿದ್ರು. ಅಲ್ಲ ಅಂದ್ಕೊಂಡಿದ್ರೆ ಹಾಗೆ ಹಿಂದ್ಗಡೆಯಿಂದ ಚೆನ್ನಾಗಿದ್ರೇನೋ ನಂಗೆ ಗೊತ್ತಿಲ್ಲ, ಎಂತಾರಾಗಲಿ ಸರಿಯಾಗಿ ಒಂದು ಎಲ್ಲರೂ ಹೋಗಿ ಬರಲಿ, ದೇವಸ್ಥಾನಕ್ಕೆ ಹೋಗೋಕೆ ಏನಾಗಬೇಕು ಒಂದು ಹೇಳಿ ಹೋಗಿ ಬಲ್ಲಿ, ಒಂದು ಹಣ್ಕಾಯಿ ಕೊಟ್ಟು ಬಲ್ಲಿ ಅಂಥೇಳಿ ಇದೆಲ್ಲ ಹೇಳ್ತಾರಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕು ಅಂತ. ನಮ್ಮ ಪುಳ್ಳ ಹುಡುಗ ಮೊನ್ನೆಯಿಂದ ಶುರು ಮಾಡ್ಕೊಂಡಿದ್ದ. ಈ ಸ್ಕೂಲಲ್ಲೆಲ್ಲ ತೊತ್ತಾರಂತೆ ನೋಡಿ. ನಮ್ಮ ಕಾಲದಲ್ಲೆಲ್ಲ ಇರಲ್ಲ ಅಂಥದ್ದು ಕೊಡ್ತಿರ್ಲಲ್ಲ. ಈ ಸ್ಕೂಲಿಗೆ ಹೋಗಿದ್ದೆ ಕಡೆ ಮತ್ತೆ ಇನ್ನೇನು ತಗೊಳ್ಳಿ, ಅವನಿಗೆ ಇದು ಮಾಡೋಕ್ಕಂತೆಲ್ಲ ತಂದಿತ್ತ. ನಾನು ಅದೇ ಹೇಳಿದೆ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಕಾಯಿ ಮಾಡಿಸ್ಕೊಂಡು ಅಲ್ಲೆಲ್ಲೇ ದಿನ ಮಾಮೂಲಿ ಕೋತಿಯೋ ಅಲ್ಲೆಲ್ಲ ಒಂದು ಇದಕ್ಕೆ ಎಳ್ಳು ಬೆಲ್ಲ ಕೊಟ್ಟು ಬಾ, ಪೇಟೆ ಬದಿ ಎಲ್ಲ ಇದು ಮಾಡ್ತಾರಲ್ಲ ಅಂತ ನಾನೇ ಹೇಳಿದೆ ಶಾರದೆಗೆ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಬಲ್ಲೆ ಅಂತ ಹೇಳೇನೆ. ಒಂದು ಸೀರೆ ಉಡ್ತೀನಿ, ಅದು ಸೀರೆ ಉಡಲ್ಲ ಅಂತ ಕೂತಿತ್ತು. ನಾನೇ ಹೇಳಿದೆ ದೇವಸ್ಥಾನಕ್ಕೆ ಹೋಗೋದು ಸೀರೆನೇ ಉಟ್ಕೊಂಡು ಹೋಗು ಅಂತ. ಇಡೀ 2 ಗಂಟೆ ಹೊತ್ತಾತೇನೋ ನೋಡಿ. ಅದು ಯಾವ ನಮೂನೆ ಸೀರೆ ಉಡೋದು ಏನೋ ನಂಗಂತೂ ಗೊತ್ತಿಲ್ಲ. ಈಗ ಹೇಳಿದ್ರೆ ಅಂಬೈತದೆ ಅಂತ ಆಗ್ತದೆ, ಅದಕ್ಕೆ ಸುಮ್ಮನೆ ಹಾಕಿದ್ದೀನಿ. ಎಷ್ಟೊತ್ತಿಗಾರು ಹೋಗ್ತೀನಿ. ಅಲ್ಲ ಭಾರತಿ, ಉಂಟು ಬಿದ್ದೆ ಅನ್ಸತ್ತೆ. ಎಂತ ನಿನ್ನ ಮಗ ಸೊಸೆ ಎತ್ಲಾಗ ಹೊಲ್ಟಾರೆ? ಈ ಕೆಲಸದ ದಿನದಲ್ಲಿ ತಿರ್ಪಾಟ ಏನು? ಮದುವೆ ಮನೆಗಿದೆ, ಮನೆ ಯಾರ್ದು ಮದುವೆ ಮರೆತಿ ನಂಗೆ ಅಂತ ಗೊತ್ತಿಲ್ಲಪ್ಪ. ಏನೊಂದು ಸೋರಿಸ್ತಾರೆ ನೋಡ್ತೀನಿ. ಸೀರೆ ನರ್ಗಿ ಸಾಂಬಾರ್ತಾ ಕೂತ ನಿನ್ನ ಮಗ. ಏನು ಹೆಂಗಸ್ರು ಮೂಳಾಗೋದ್ನೇನು? ಅಲ್ಲ, ನಿಮಗೆ ಏನು ಕಲಿ ಬಂತು ಅಂತ ನೋಡೋದು ನಾನು. ನೀವೆಂತ ಕಲ್ಲು ನೋಡೋಕೆ ಹೋಗಿದ್ರೆ ನಾಚೆ ಆಗಲ್ಲ ನಿಮಗೆ? ಅಲ್ಲ, ಅವನು ಹೆಂಡತಿ ಸೀರೆ ನರ್ಗಿ ಅವನು ಸಹ ಮಾಡಿದ್ರೆ ನಿಮಗೆ ಅಂತ ಆದರೆ ಏನೆಲ್ಲ ನಿಮ್ಮಂಗೆ ಇರ್ಬೇಕಾ? ಅಂತೆ ಅಂದ್ಬಿಟ್ರೆ ಹೆದರಿಕೆ ನಂಗೆ ಕಾಪಿ ತಮ್ಮ, ನಂಗೆ ಊಟ ಇಕ್ಕು ಅಂತ ಹೇಳ್ಬೇಕು, ದಾರಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇರ್ಬೇಕು ಅಷ್ಟೇ. ಖಾಲಿ ಒಂದು ನುರ್ಗಿ ಸಹ ಮಾಡಿದ ಕೂಡಲೇ ಅವನು ಇನ್ನೊಂದು ಸತಿ ಹಿಂಗಿದ ಮಾತೇನಾರು ಆಡಿದ್ದು ನೋಡ್ತಿದ್ದೀನಿ. ಈಗ ಅವ್ರು ಬಂದಕ್ಕೂ ಹಿಂಗೇನಾರು ಹೇಳ್ಬೇಕಲ್ಲ, ಮತ್ತೆ ಬಲಿ ಬಿಡಿಸಿಬಿಟ್ಟೇನು. ಹಾಂ,
ಒಳ್ಳೆ ಲೈಕ್ ಹೇಳಿದೆ. ಸೀರೆ ನಿಮ್ಮಂಗೆ ನಾನು ಈ ಸೀರೆ ಉಡೋಷ್ಟೊತ್ತೆ ನನ್ನ ಹತ್ರ ಬರಕ್ಕೆ ಬಿಡ್ತಿದ್ದಾನೆ. ಅಯ್ಯೋ ಅತ್ತಮ್ಮ ಏನು ಹೇಳ್ತಾರೋ ಮಾವ ಏನು ಹೇಳ್ತಾರೋ, ಇಲ್ಲಿ ಬರ್ಬೇಡಿ ಹತ್ಲಕ್ಕೆ ಹೋಗಿ ಅಂತಿದ್ದೆ. ಈಗ ನೋಡಿದ್ರೆ ಹೆಂಗೆ ಹೇಳ್ತೀಯ? ಆವಾಗ ಹೋಗ್ಲಿ, ಈಗೆಲ್ಲರೂ ಒಂಚೂರು ಮಾಡ್ತೀನಿ ಬಿಡ್ತೀಯ? ಯೋ ಪುಣಾತ್ಮ, ಸ್ವಲ್ಪ ಹೊತ್ತು ಸುಮ್ಮನಾರು ಇರಿ. ಇಲ್ಲಿ ಯಾವ್ದೋ ಉದ್ಯೋಗದ ಮೇಲೆ ಹೊರಟಿರಾನು ಹೊರಡಿ, ನೀವು ಹೇಳ್ತೀನಿ. ಪಾಪಣ್ಣ ಸಾರ್ ಆಗ್ಲನ್ರೆ ಯಾತ್ಲಾಗ ಹೋಗಾರೆ? ಯಾತ್ಲಾಗ ಹೋಗ್ತಾ ಇದ್ದಾರೆ ಅವರಿಬ್ರು? ಎಲ್ಲಿಗೂ ಇಲ್ಲ ಪುಣಾತ್ಮ. ಸಂಕ್ರಾಂತಿ ಹಬ್ಬ ಅಲ್ಲ, ಗಂಡ ಹೆಂಡತಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ಲಿ ಅಂದೀನಿ. ಹೋಗಿ ಬರ್ತಾರೆ ಅಷ್ಟೇ, ಹೋಗಿ ಬರಲಿ ಬಿಡಿ. ಯಾಕೆ ಒಬ್ರಿಗೊಬ್ರಿಗೆ ಒಂಥರ ಇದೇ ಇಲ್ಲ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಹಂಗೆ ಮಾಡ್ಕೊಂಡು ಅದಾರ ಮನೆ ಒಳಗೆ ಹಿಂಗಿದ್ರಿ ಏನು ಚೆನ್ನಾಗಿರ್ತದ ನೋಡೋಣ. ಅದಕ್ಕೆ ಒಟ್ಟಿಗೆ ಹೋಗಿ ಬರ್ಲಿ ಅಂದೆ. ಹೋಗಿ ಬರ್ತಾರೆ ಬಿಡಿ. ಸ್ವಲ್ಪ ಸುಮ್ಮನೆ ಇರ್ತೀಯ? ನನ್ನ ಹೆಂಡತಿ ಒಬ್ರಿಗೊಬ್ರಿಗೆ ಆಗಲ್ಲಂತೆ, ನೀ ಹೇಳ್ಬೇಕೇನ? ಗನಾಗ ಅದಾರಪ್ಪ, ಗನಾಗ ಮಾತಾಡ್ಕೊಂಡು ಅದಾರ ಅವರು. ಒಬ್ರು ಕಂಡ್ರೆ ಒಬ್ರು ಆಗದಿರೋ ಸೀರೆ ಉಡಿಸ್ತಾ ನಿಲ್ತಾನ. ಇದು ಯಾವ ಥರದ್ದು ಚೈತ್ರ ಕಾಲ ಬಂತ? ನಮ್ಮ ಕಾಲದಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಅಂತ ಎಂಥದ್ದು ಮಾಡ್ತಿರ್ಲಪ್ಪ. ಉಗಾದಿ ಹಬ್ಬ ಮಾಡಿ ಬೇವು ಬೆಲ್ಲ ಎಲ್ಲ ಇದು ಮಾಡ್ತಿದ್ದು. ಇವರದ್ದೇ ಅಂತ ಸಂಕ್ರಾಂತಿ ಅಂತೆ, ಎಳ್ಳು ಬೆಲ್ಲ ತಿನ್ಬೇಕಂತೆ, ಒಳ್ಳೆ ಮಾತಾಡ್ಬೇಕಂತೆ ಒಂದೇ ದಿನಕ್ಕೆ. ಮತ್ತೆ ಮಾರನೇ ದಿವಸದಿಂದ ಏನಿಲ್ಲ. ಫಸ್ಟ್ ನೀವು ಆ ಕೆಲಸ ಮಾಡಿ, ಒಳ್ಳೆ ಮಾತಾಡೋ ಕೆಲಸ ನೀವು ಮಾಡಿ ಹೇಳ್ತೀನಿ. ಎಳ್ಳು ಬೆಲ್ಲ ತಿಂದಿನ್ನೇ ಒಳ್ಳೆ ಮಾತಾಡಬೇಕು, ಬಾಕಿ ದಿನ ಬೇರೆ ಮಾತಾಡಬೇಕು ಅಂತ ಏನಿಲ್ಲ. ಕಾಲ 300 ದಿನ ಒಳ್ಳೆ ಮಾತೇ ಆಡ್ಕೊಂಡಿರ್ಬೋದು. ಎಂತಕ್ಕೂ ನೀವು ಇವತ್ತು ಎಳ್ಳು ಬೆಲ್ಲ ತಿಂದಿನ್ನೂ ಒಳ್ಳೆ ಮಾತಾಡಲ್ಲ. ಆತ ರೆಡಿನಾ? ಈಗಲಾರು ಹೊರಡಣ? ಅಮ್ಮ ಇನ್ನೊಂದ್ಸತಿ ಕರಿಯರೊಳಗೆ ನಾವು ಹೊರಟಿರ್ಬೇಕು ನೋಡು ಶಾರದಾ, ಹೇಳಿನಿ. ಚೆನ್ನಾಗಿ ಕಾಣಿಸ್ತಿದ್ದೀಯ ಮಾರತಿ, ಅದು ಎಷ್ಟು ಸರಿ ನೋಡ್ಕೋತೀಯ? ಅಲ್ಲ ತಮಾಷೆಲ್ಲ, ಚಂದ ಕಾಣಿಸ್ತಿದ್ದೀಯ ಮಾತ್ರ. ಸೀರೆ ಉಟ್ರೆ ಹೆಣ್ಮಕ್ಳಿಗೆ ಚಂದನೆಯ, ಹಿಂಗೆ ಹೇಳ್ತೀನಿ, ನೀವು ಉಡಲ್ಲ ಅಷ್ಟೆ. ಹೋಗ್ಲಿ, ಹೇಳು ಒಂಚೂರು ಈಚಿಗೆ ಬಾ ಮಾರತಿ, ನಾನೊಂಚೂರು ಕನ್ನಡಿ ನೋಡ್ಕಿತೀನಿ. ಅವಾಗಿಂದ ಬರೀ ನೀನೇ ನೋಡ್ಕಿತಿದ್ದೀಯಲ್ಲ. ಹಾಂ ಸಾಕು, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಿ, ಬನ್ನಿ ಹೊರಡೋಣ. ನಾನು ಯಾವಾಗಲೂ ಚಂದನೆಯ? ನನಗಿಂತ ಏನಲ್ಲ. ಹಂಗಾರೆ ಈಗ ಹೋಗಿ ಅಮ್ಮನ ಹತ್ರ ಕೇಳೋಣ ಯಾರು ಚಂದ ಅಂತ. ನಿಮ್ಮಮ್ಮಗೆ ಯಾವಾಗಲೂ ನೀವೇ ಚಂದ ಬಿಡಿ. ಮತ್ತೆಂತಕ್ಕೆ ಈ ಕಡೆ ಬರ್ತಿದ್ದೀಯೇ? ಪರ್ಸ್ ತಗೊಳಕ್ಕೆ ಅಂತ. ಬೇಡ ಬಿಡು, ಇವತ್ತಿನ ಖರ್ಚು ಏನಿದ್ರು ನಂದೆ. ಅಜ್ಜೆ ನನ್ನ ಕೈಲಾಗಲ್ಲ, ನಾನೇನು ಹೋಗ್ತೀನಿ. ಕಚ್ಚಿಂದ ಹೋದ್ರೆ ಹೋಗಲಿ. ಎಷ್ಟೊತ್ತಾಗಿದೆ? ಚಪ್ಪಲಿ ತಂದು ಈಚೆಗಿಡೋ, ನಾ ಏನು ಮಾಡ್ತದೆ, ನಾ ಬರ್ತೀನಿ ಅಂತ ಹೇಳದಮ್ಮ. ಒಂದು ಕೈಯಲ್ಲಿಲ್ಲ, ಒಂದು ಕೈ ಬಿಟ್ಟು ನಂಗಂತೂ ಕೈ ನೋವು ಬಂದೋತ್. ನಾ ಇಲ್ಲೇ ಇಟ್ಟು ಹೋಗ್ತೀನಿ, ನಾ ಹೇಳಿದ್ರೆ ಹೇಳಿಲಿ. ಓ, ನೀವು ಅಲ್ಲಿ ಕಾಲ್ ಮಾಡ್ತಾ ನಿಂತೀಯನ? ಬಾ ನೀ ಬಾ, ಹೇಳ್ತೀನಿ. ಪುಳ್ಳ ಬತ್ತಾರೀಗ ಸ್ವಲ್ಪ ಹೊತ್ತಲ್ಲೇ ನಿತ್ಕ. ನಾಯಿ ಒಂದು ಬತ್ತ ಅದೇನು ಅಭ್ಯಾಸ ಕಲ್ತು ಬಿಡ್ತೇನಪ್ಪ. ಹಳೆ ನಾಯಿಗೆ ಈ ಅಭ್ಯಾಸ ಎಲ್ಲ ಇರಲ್ಲ. ಹೇಳಿದೆ ಒಂದು ನಾಯಿ ಸಾಕು ಅಂತ, ಮತ್ತೊಂದು ಮರಿ ತಂದು ಬಿಟ್ಕೊಂಡ್ರಿ ಅದು ಈಗ ಅದು ಕೆಟ್ಟ ಅಭ್ಯಾಸ ಕಲ್ತು ಇದಕ್ಕೂ ಕಲಿಸ್ತಾ ಅದೆ. ಗನ ಮೆಟ್ಟೇನ ಸುಮ್ಮನೆ ನಿತ್ಕಪುಳ್ಳ ಅಲ್ಲಯ್ಯ, ಕಡೆಗೆ ಮತ್ತೆ ಪೆಟ್ಟು ತಿಂತೀಯ. ಅಲ್ಲ ಹಂಗಾರಿ ಅಲ್ಲ ಪಾಪ. ಒಂಚೂರು ಬಲ್ಲಿ ಇಲ್ಲಿ ನಮಸ್ಕಾರ ಮಾಡ್ತೀನಿ ಇಬ್ರಿಗೆ. ಆತನ ಮರಯ್ಯ, ಅದು ಎಷ್ಟು ಹೊತ್ತು ನೋಡೋಣ. ಈಗ ಸಮ ಬಲಿ ಬಿಡಿಸ್ಬೇಕು ಅಂತ ಮಾಡಿದ್ದೆ. ಅಲ್ಲ ಅಲ್ಲಿ ನೋಡಲ್ಲಿ, ಅಲ್ಲಿ ಸಂದಿಲ್ ಬಂದ್ಕೊಂಡು ದಾಡಿಯ ಅಂಕ ನಾ. ಆಗಲಿ ಅಂಕ, ಇಬ್ರು ಒಟ್ಟಿಗೆ ಇದು ಮಾಡಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಲ್ಲಿ. ಹಾಂ ಹೇಳಿ. ಅಲ್ಲ ಮತ್ತೆ ಎತ್ಲಾಗ ಹೊರಟೆ? ಬಂದೆ ಒಂದೇ ನಿಮಿಷ, ನೀವು ಹೋಗಿರಿ, ಬಂದೆ. ಯಾವಾಗ ನೋಡಿದ್ರು ಹಿಂಗೆ ಯಾತ್ಲ ಹೇಳಿದ್ರು ಮತ್ತೆ ಬೈತೀರಿ ಅಂತದೇನು ಸ್ವಲ್ಪ ಹೊತ್ತಾತ? ಆಗಲಿ ಇಷ್ಟೊತ್ತೇ ಆಗ್ಯದಂತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನು ನೋಡೋಣ. ಈಗ ಹೊರಡಷ್ಟೊತ್ತಿ ಕಿಸಿ ಅಂದ್ಕೊಂಡು ಹೋಗ್ಬೇಡ ನೋಡ, ಹೇಳಿನಿ.
ಅಜ್ಜಿ ಬಂದ್ರನೇ? ಬಂದ್ರ ಅವ್ರ ಸೌರಾಣ ಇವತ್ತಿಗೆ ಮುಗಿಯಲ್ಲ. ಅದಕ್ಕೆ ಸರಿಯಾಗಿ ಇದು ಒಬ್ಳು ಕಾಯ್ತಾ ಕೂತ್ಕೊಂಡ್ರೆ ಆಗಿದ್ದಲ್ಲ. ನನ್ನ ಉದ್ಯೋಗಕ್ಕೆ ನಾ ಹೋಗದೆ ಇದ್ರೆ ಎಲ್ಲ ಇದಕ್ಕೆ ಹೋಗ್ತದೆ, ಹಬ್ಬ ಹಾರ್ತದ ಕಡೆಗೆ. ಅಂತೂ ಹೊರಗೆ ಬಂದ. ಇನ್ನಾರು ಹೊರಡ್ಬೋದಾ? ಮತ್ತೆಂತಾರು ಕೆಲಸ ಅದೆಯಾ ಬಾಕಿ? ಒಳ್ಳೆಗನ ಕಾಣ್ತದೆ. ನಂದಿ ಕಣ್ಣಾಗ್ತದೇನ ದೃಷ್ಟಿ ತೆಗಿಬೇಕು ಬಂದ ಮೇಲೆ. ಎರಡು ಸೀರೆ ಉಟ್ರೆ ಏನು ಲಕ್ಷಣ ಜೋಡಿ ಅಂದರೆ. ಹ್ಞೂ ಆಗಲಿ ನೀನು ಏನು ಸೋರ್ಸಕ್ಕೆ ನಿತ್ರೇನು ಕಮ್ಮಿ ಇದು ಮಾಡಲ್ಲ. ಹೊಳ್ಳಿ ನನಗೆ ಹೊಳ್ಳಿ ಒಳ್ಳೆ ಉಂದೆ ಬಣ್ಣದ ಸೀರೆ ಉಟ್ಕೊಂಡು ಎಂಥರಾಗಲಿ ಜನ ಕಾಣ್ತಿದ್ದೀರಿ. ಅಷ್ಟೇ ಆತದೇನ ನಾ ಮಾಡಿದ ಸತ ಹೋಗಿ ಬಂದಮೇಲೆ ಒಂದು ಎಂಥಾರು ಸುಳಿದು ತೆಗಿತೀನಿ. ಒಟ್ಟಿಗೆ ನಿಂತ್ಕೊಳ್ಳಿ ನೋಡೋಣ ಪಾಪಣ್ಣ. ಅಯ್ಯೋ ಅಮ್ಮ, ನಿಂಗೊಂದು ಆಸೆ ಹೇಳ. ಅಲ್ಲ, ಹೆಂಗೂ ನಿಲ್ಸಕ್ಕೆ ನಿಲ್ಸಿಯಮ್ಮ. ಈಗ ಹೇಳು, ಸತ್ಯ ಹೇಳ್ಬೇಕು ಮಾತ್ರ. ಇಬ್ಬರಲ್ಲಿ ಯಾರು ಚಂದ ಕಾಣ್ತಿದ್ದೀವಿ? ಅಯ್ಯೋ ಪಾಪಣ್ಣ ತೆಗಿಯತ್ಲೆ, ನಿನ್ನ ಮಕ್ಕಳ ಆಟಿಗೆ ಒಂದು ಬಿಡಲೇಬೇಡ ನೀನು. ಇಬ್ಬರು ಗನ ಕಾಣ್ತಿದ್ದೀರಿ, ಅದರಲ್ಲಿ ಹೆಚ್ಚುಂದೆ ಅಂತ ಕಮ್ಮಿ ಉಂದೆ ಅಂತ. ಒಳ್ಳೆ ಇಲ್ಲ, ಅವ್ರು ಇವತ್ತೇ ಬಯಲು ಹೊಲ್ಡಲ್ಲ. ಏನು ಸ್ವಲ್ಪ ಹೊತ್ತಾಗ್ಯದ ಸೌರಿಸ್ತಾ? ಹಿಂಗೊಂದು ಮಾಡೋಕ್ಕೆ ಬೇರೆ ಉದ್ದೇಗಿಲ್ಲ. ನಿಂಗೆ ಹೇಳೋಕ್ಕಾಗ್ಲನ ನಾನು ಬರ್ತೀನಿ ಅಂತ. ಬಲ್ಲದವರೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರಂತೆ, ನಿಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಅಜ್ಜ ಇವ್ರ ಜೊತೆ ಹೋಗಿ ಅಂತ ಮಾಡೋದು, ಹಂಗೆ ಕೂರ್ಬೇಡ ಹಿಂಗೆ ನಿಲ್ಬೇಡ ಅದನ್ನೇ ಹೇಳ್ತಿರ್ತಾರೆ. ಬೈಸ್ಕೊಂಡು ಸಾಕಾಗ್ತದೆ. ಅದಕ್ಕೆ ನಾನು ಪ್ಲ್ಯಾನ್ ಮಾಡೀನಿ. ನಾನೇನು ಕಮ್ಮಿ ಇದ್ದೀನಿ ಅಂತ ತಿಳ್ಕೊಬೇಡಿ. ಕೇಳಿದೆ ನಾನು ಬರ್ತೀನಿ ಅಂತ, ಬೇಡ ಅಂತ. ನಿಮ್ಮ ಜೊತೆ ಬರೋದು ಬೇಡ ಅಂದರೆ ನಾನು ಗುಬ್ಬಿಗುಂಡವ್ರ ಮನೆಗೆ ಹೋಗ್ತೀನಿ ಅಂದೆ. ಹಠ ಮಾಡೋಕ್ಕೆ ಶುರು ಮಾಡಿದೆ. ಹ್ಞೂ ಅಂತು. ಜೊತೆಗೆ ಚಿಂಗಾಣಿನೂ ಕರ್ಕೊಂಡು ಹೋಗ್ಬೇಕೇನು, ಅದು ಒಂದೇ ತಲೆ ಬಿಸಿ. ಇವ್ರ ಹತ್ಲಾಗ ಹೋದಕ್ಕೆ ನಾನು ಈ ಕಡೆ ಹೋಗ್ತಿರ್ತೀನಿ. ಓಹೋ, ಕಾಳು ಮುಂಡೆಗಂಡ ಏನು ಜೋರಿದ್ದೀರಿ ಹೇಳು. ಅವನು ಕರ್ಕೊಂಡು ಹೋಗ್ಬೇಡ, ನಿನ್ನ ಅಜ್ಜಿ ಒಬ್ಳೇ ಆಯ್ತದ ಮನೇಲಿ. ಅವ್ನು ಕೆಲಸ ಮಾಡ, ನಾ ತೋಟಕ್ಕೆ ಹೋಗಿ ಬಂದ ಮೇಲೆ ಹೋಗ್ಬೇದೆ ಏನೋ. ಅಮ್ಮ ಅವೆಲ್ಲ ಅಲ್ಲೇ ಇಬ್ಬರು ಚೆನ್ನಾಗಿ ಕಾಣ್ತಿದ್ದೀವಿ ಹೌದು. ಅದರಲ್ಲಿ ಯಾರು ಒಬ್ಬರು ಒಂಚೂರು ಚಂದ ಇರ್ತಾರಲ್ಲ, ಅದು ಯಾರು ಹೇಳು? ಚೂರು ಯಾರು ಹೆಚ್ಚು ಬೇಡ ಕಮ್ಮಿ ಬೇಡ, ಸುಮ್ಮನೆ ಇದ್ಬೇಡ. ಈಗ ಹೊಲ್ಟಿರಲ್ಲ, ಸುಮ್ಮನೆ ಹೋಗಿ ಬಲ್ಲಿ ಜನಗೆ. ಈಗ ಯಾರ್ದಾರು ಒಬ್ರು ಹೆಸರು ಹೇಳ್ದ ಕೂಡಲೇ ನೀ ಚಂದ ಕಾಣ್ತಿದ್ದೀಯ ಅಂದ ಕೂಡಲೇ ನಿನ್ನ ಹಿಂತಿ ಏನಿಲ್ಲ ನನ್ನ ಗಂಟ್ಲಿಗೆ ಬಾಯಿ ಕೊಡಕ್ಕೆ ಬರ್ತದೆ. ಯಾವಾಗಲೂ ಮಗನ ಥರನೇ ಹೇಳ್ತೀರಿ ನೀವು ಅಂತ. ಅದು ಚಂದ ಕಾಣ್ತದೆ ಅಂದರೆ ನೀನು ಮೊದಲು ಶುರು ಮಾಡ್ಕಿತೀಯ. ಯಾವತ್ತಿದ್ರೂ ನಿಂಗೆ ಸೊಸೆನೆಯೇ ಮಗ ಬೇಡ ಅಂತ. ಕಲ್ಲು ಬಿದ್ದು ಗ್ಯಾಂಟ್ಲೆ ತುರ್ಕಿ ಮಾರಯ್ಯ. ಹೊಳ್ಳಿ ಈಗ ಹೇಳ್ತೀನಿ. ಇಲ್ಲಪ್ಪ, ನಾನು ಹಂಗೇನು ಹೇಳಕ್ಕೆ ಹೋಗಲ್ಲ. ಹೊಲಕ್ಕೆ ಅದನ ಸೀರೆ ಪೂರ್ವಕ್ಕೊಂದ್ಸತಿ ಉಟ್ರೆ ಹಿಂಗೆ ಆಗೋದು, ಹೆಜ್ಜೆ ಇಡಾಕೋದು. ಸ್ವಲ್ಪ ಅರ್ಗಿ ಎತ್ತಿ ಹಿಡ್ಕೊಂಡು ಮೆಟ್ಲಿಳಿ ಮಾರತ್ತೆ. ಅವು ಏನು ನೆಲ ಗುಡಿಸ್ತೇವೆ ಅಷ್ಟು ಉದ್ದ ಉಟ್ಕೋತೀರಪ್ಪ. ಆ ಸೀರೆ ಅಂತಕ್ಕೆ ಬರ್ತಾವ ನೋಡೋಣ. ಎತ್ತಿಡ್ಕ ಹಂಗೆ. ಹಬ್ಬ ಸದ್ಯ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ನಾ ಎಲ್ಲ ಇಲ್ಲೇ ಇಟ್ಟು ಹೋಗ್ತಿರ್ತಿದ್ದೆ. ನಾಯಿ ಬೇರೆ ಅಲ್ಲೇ ಕೂತಿತ್ತು, ಅದಕ್ಕೆ ಕೂತೀನಿ. ಇನ್ನೊಂದು ದಿವಸ ಮಾತ್ರ ನಂಗೆ ಈ ಕೆಲಸ ಕೊಡಬೇಡ ಅಮ್ಮ. ಸಾಕು ಭಾಳ ದಂಡು ಕಡಿದ್ಬಿಟ್ಟೆ. ಹೋಗಿ ಒಳಗೆ ಹೋಗು. ಈಗ ಒಳಗೆ ಹೋಗ್ತೀನಿ, ಆಮೇಲೆ ಗುಬ್ಬಿಗುಂಡವ್ರ ಮನೆಗೆ ಹೋಗ್ತೀನಿ, ಗೊತ್ತಲ್ಲ. ಪಾಪಣ್ಣ ಹಣ್ಕಾಯಿ ಚೀಲ ನೀ ಹಿಡ್ಕ. ಹೂನೇ ಮರತಿ ಅಮ್ಮ, ನಾನೇ ಹಿಡ್ಕೋತೀನಿ. ಕೊಡಿಲ್ಲ ಹಣ್ಕಾಯಿ ಕೊಡು.